ಪ್ರೀತಿ ಸಾಗರನು ಪ್ರೀತಿಯ ಶಿಖರವೂ ಆಗಿರುವಂಥ ಶ್ರೀ ಯೇಸು ಕ್ರಿಸ್ತರ ಪವಿತ್ರವಾದ ನಾಮದಲ್ಲಿ ಎಲ್ಲ ವೀಕ್ಷಕರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತನಾಗಿದ್ದೇನೆ. ಪ್ರಿಯ ವೀಕ್ಷಕರೇ, ದೇವರ ಮಹಾನ್ ಕೃಪೆಯಿಂದ ನೀವೆಲ್ಲ ಸುರಕ್ಷಿತವಾಗಿದ್ದೀರೆಂದು ಭಾವಿಸ್ತೇನೆ. ಆತನ ಒಂದು ನಡೆಸುವಿಕೆಯಿಂದ ಇಲ್ಲಿವರೆಗೆ ಆತನು ಕಾಯ್ದು ಕಾಪಾಡಿದ್ದಾನೆ. ಇಲ್ಲಿವರೆಗೆ ನಡೆಸಿದ ಆತನು ಇನ್ನು ಮುಂದೆಯೂ ನಡೆಸುತ್ತಾನೆ. ಅದಕ್ಕಾಗಿ ಆ ತಂದೆಯ ದೇವರಿಗೆ ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವಾಗಲಿ. ಮತ್ತು ಮತ್ತೊಂದು ಆವೃತ್ತಿ ಆತನ ವಾಕ್ಯಗಳನ್ನು ಕಲಿಯುವಂಥ ಒಂದು ಅವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಮತ್ತು ಈ ಒಂದು ಸರ್ವಶಕ್ತನ ಇಹಲೋಕದ ಜೀವನ ಎನ್ನುವಂಥ ಈ ಒಂದು ಶೀರ್ಷಿಕೆಯ ಅಥವಾ ಈ ಸರಣಿಯಲ್ಲಿ ಬರ್ತಕ್ಕಂಥ ಅನೇಕ ವಾಕ್ಯಗಳನ್ನು ನಾವು ಕಲಿತಿದ್ದೇವೆ. ಇವತ್ತು ಸಹ ನಮಗೆ ಮಹತ್ತರವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಬಲವನ್ನು ನೀಡುವಂಥ ವಾಕ್ಯಗಳು ನಾವು ಕಲಿಬೇಕಾಗಿದೆ. ಕಲಿಯಲು ಸಿದ್ಧ ಮನಸ್ಸುಳ್ಳವರಾಗಿ ನಾವು ವಾಕ್ಯವನ್ನು ಆಲಿಸೋಣ. ಆ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ಸಹಾಯ ಮಾಡುವ ಆತ್ಮನ ಸಹಾಯಕ್ಕಾಗಿ ಪ್ರಾರ್ಥಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ತಂದೆ, ನಾವು ಆಲಿಸುತ್ತಿದ್ದೇವೆ. ನಮ್ಮೊಂದಿಗೆ ವಾಕ್ಯದ ಮುಖಾಂತರ ನೀವು ಮಾತನಾಡಿ ಅರ್ಥ ಮಾಡಿಕೊಳ್ಳುವ ಮನಸ್ಸು ದಯಪಾಲಿಸಿರಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೇನ್. ಯೇಸು ಕ್ರಿಸ್ತನು ಈ ಲೋಕದಲ್ಲಿನ ತನ್ನ ಒಂದು ಭೂಯಾತ್ರೆಯಲ್ಲಿ ಅನೇಕ ಪರಿಸ್ಥಿತಿಗಳಲ್ಲೂ ಸಹ ಆತನು ಯಾವತ್ತೂ ತನ್ನ ಒಂದು ಗುರಿಯನ್ನು ತಪ್ಪಿ ಹೋಗಲಿಲ್ಲ. ಗುರಿಯನ್ನು ಇಟ್ಟುಕೊಳ್ಳುವುದು ಒಂದು ವಿಷಯವಾದರೆ ಆ ಗುರಿಯತ್ತ ನಡೆಯುವುದು ಬಹು ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ. ನಾವು ಯಾವ ಗುರಿಯತ್ತ ನಡೆಯಬೇಕೆಂಬುದಾಗಿ ನಾವು ನಿರ್ಣಯಿಸಿರ್ತೇವೋ ಅನೇಕ ವೇಳೆ ಆ ಗುರಿಯತ್ತ ನಡೆಯದಂತೆ ನಮ್ಮನ್ನು ಅದರಿಂದ ತಪ್ಪಿಸಲು ಸೈತಾನನು ತಂತ್ರೋಪಾಯಗಳನ್ನು ಹೂಡ್ತಾ ಇರ್ತಾನೆ ಅನೇಕ ಸಂದರ್ಭಗಳಲ್ಲಿ. ಆದರೆ ಆ ಗುರಿಯನ್ನೇ ನಾವು ನೋಡುತ್ತಾ ಮುನ್ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಪ್ರಯಾಸವೂ ಸಹ ಅಲ್ಲಿ ಬೇಕಾಗ್ತದೆ. ನಮ್ಮ ಒಂದು ಮನಸ್ಸು ದೃಢ ಸಂಕಲ್ಪದಿಂದ ಇರಬೇಕಾಗ್ತದೆ. ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಅನೇಕ ಶೋಧನೆಗಳನ್ನು ಆತನು ಎದುರಿಸಬೇಕಾಗ್ತದೆ. ಎಲ್ಲವನ್ನು ಜಯಿಸ್ತಾನೆ. ಆದರೆ ಆತನು ಈ ಲೋಕದಲ್ಲಿ ಬಂದಿರತಕ್ಕಂಥ ತನ್ನ ಕಾರ್ಯ ಮನುಷ್ಯರ ರಕ್ಷಣೆಗಾಗಿ ಆತನ ಲೋಕಕ್ಕೆ ಬಂದಿದ್ದಾನೆ. ಮನುಷ್ಯರಂತೆ ಯಾವ ರೀತಿ ಜೀವಿಸಬೇಕೆಂಬುದಕ್ಕಾಗಿ ತೋರಿಸಲಿಕ್ಕಾಗಿ ಆತನ ಈ ಲೋಕಕ್ಕೆ ಬಂದಿದ್ದಾನೆ. ಎಲ್ಲ ನಿರಾಶೆ ನಿಂದೆಗಳನ್ನು ಯಾವ ರೀತಿ ಎದುರಿಸಬೇಕೆನ್ನುವುದನ್ನು ಆತನು ತೋರಿಸಬೇಕಾಗ್ತದೆ. ಎಲ್ಲವನ್ನು ಆತನು ಮಾಡಿ ತೋರಿಸಿ ಹೋಗಿದ್ದಾನೆ. ಈ ಲೋಕದಲ್ಲಿರ್ತಕ್ಕಂಥ ಆ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಯೆರೂಸಲೇಮಿನಲ್ಲಿ ವರ್ಷಕ್ಕೊಮ್ಮೆ ನಡೆಯುವಂಥ ಒಂದು ಪಸ್ಕ ಹಬ್ಬಕ್ಕೆ ಆತನು ಹೋಗಬೇಕಾಗ್ತಿರ್ತದೆ. ಆತನು ತನ್ನ ಸೇವೆಯನ್ನು ಆರಂಭಿಸಿರ್ತಕ್ಕಂಥ ಒಂದು ದಿನಗಳಲ್ಲಿ ಇನ್ನೇನೋ ಆತನು ಈ ಲೋಕಯಾತ್ರೆಯನ್ನು ಮುಗಿಸಿಕೊಂಡು ಹೋಗಬೇಕು ಅಂಥ ಸಂದರ್ಭದಲ್ಲಿ ಆತನು ಯೆರೂಸಲೇಮಿಗೆ ಆತನು ಪ್ರವೇಶಿಸುವಂಥ ಆ ಸಂದರ್ಭ. ಯೆರೂಸಲೇಮಿಗೆ ವರ್ಷ ನಡೆಯುವಂಥ ಒಂದು ಜಾತ್ರೆಗೆ ಪಸ್ಕ ಹಬ್ಬಕ್ಕೆ ಅನೇಕರು ಚದರಿ ಹೋಗಿರ್ತಕ್ಕಂಥ ಪ್ರದೇಶಗಳಿಂದ ಅನೇಕರು ಅಲ್ಲಿಗೆ ವಾರ್ಷಿಕವಾಗಿ ನಡೆಯುವ ಜಾತ್ರೆಗೆ ಬರ್ತಾ ಇದ್ರು. ಆ ಜನಸಂದಣಿಯೂ ಸಹ ಅಲ್ಲಿತ್ತು. ಕ್ರಿಸ್ತನನ್ನು ಅವರು ಸುತ್ತುವರೆದಿದ್ದರು. ಆ ಜನಸಂದಣಿಯೂ ಸಹ ಅಲ್ಲಿ ಇರುತ್ತದೆ. ಆವಾಗ ಯೇಸು ಕ್ರಿಸ್ತನು ಯೆರೂಸಲೇಮಿನೊಳಗೆ ಪ್ರವೇಶಿಸುವುದಕ್ಕೆ ಮುಂಚಿತವಾಗಿ ಆತನು ತನ್ನ ಶಿಷ್ಯರನ್ನು ಕರೆದು ಪಕ್ಕದಲ್ಲಿರ್ತಕ್ಕಂಥ ಒಂದು ಹಳ್ಳಿಗೆ ಹೋಗಿ ಅಲ್ಲಿ ಕಟ್ಟಲ್ಪಟ್ಟಿರ್ತಕ್ಕಂಥ ಕತ್ತೆಯನ್ನು ತರುವಂತೆ ಆತನು ಆಜ್ಞಾಪಿಸ್ತಾನೆ. ಕ್ರಿಸ್ತನ ಅಥವಾ ಆ ಗುರುವಿನ ಆಜ್ಞೆಯ ಮೇರೆಗೆ ಶಿಷ್ಯರು ಹೋಗಿ ಆ ಒಂದು ಕತ್ತೆಯನ್ನು ತರ್ತಾರೆ. ತಂದಂಥ ಸಂದರ್ಭದಲ್ಲಿ ಅವರ ಒಂದು ಮೇಲ್ವಸ್ತ್ರಗಳನ್ನು ಅದರ ಮೇಲೆ ಹಾಕುವಂಥ ಸಂದರ್ಭದಲ್ಲಿ ಕ್ರಿಸ್ತನು ಆ ಒಂದು ಕತ್ತೆಯನ್ನು ಆತನು ಅದರ ಮೇಲೆ ಆತನು ಕೂತ್ಕೊಳ್ಳುವಂಥ ಸಂದರ್ಭದಲ್ಲಿ ಅದನ್ನು ಆಸನವನ್ನಾಗಿ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಇನ್ನು ಆತನು ಮುಂದೆ ಯೆರೂಸಲೇಮಿನೊಳಗೆ ಬರುವಂಥ ಆ ಸಂದರ್ಭ ಅದು. ವಾಸ್ತವಕ್ಕೆ ಅಂದಿನ ಕಾಲದಲ್ಲಿ ರಾಜರುಗಳು ಬರಬೇಕಾದರೆ ಅವರು ಕುದುರೆಗಳನ್ನು ಉಪಯೋಗಿಸ್ತಾ ಇದ್ರು. ಕತ್ತೆ ಎನ್ನುವಂಥದ್ದು ಅದು ಅಂದಿನ ಕಾಲದಲ್ಲಿ ಒಂದು ವಸ್ತುವಿನ ಪಾದೆಯಲ್ಲಿ, ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಒಂದು ಆಳು ಕೆಲಸಗಾರನಂತೆ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅಷ್ಟೇ. ಬಟ್ಟೆ ಹೊರುವುದಕ್ಕಾಗಿ ಅಥವಾ ಭಾರವಾಗಿರ್ತಕ್ಕಂಥ ವಸ್ತುಗಳನ್ನು ಹೊರುವುದಕ್ಕಾಗಿ. ಆದರೆ ರಾಜರು ಯಾವತ್ತೂ ಕತ್ತೆ ಮೇಲೆ ಬರ್ತಿರಲಿಲ್ಲ. ರಾಜರು ಉಪಯೋಗಿಸುವಂಥ ಒಂದು ಪ್ರಾಣಿಗಳು ಬೇರೆ, ಕುದುರೆಯನ್ನು ಸವಾರರು ಕುದುರೆಗಳನ್ನು ಉಪಯೋಗಿಸ್ತಿದ್ರು. ಈ ರೀತಿ
ಇಲ್ಲಿ ಯೇಸು ಕ್ರಿಸ್ತನು ಕತ್ತೆ ಮೇಲೆ ಬರುತ್ತಿದ್ದಾನೆ. ಅದಕ್ಕೂ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ವಿಷಯವಿದೆ. ಆತನ ಕತ್ತೆ ಮೇಲೆ ಆರೋಹಣನಾಗಿ ಆತನು ಒಳಗಡೆ ಬರುತ್ತಿದ್ದಂತೆ ಅಲ್ಲಿರ್ತಕ್ಕಂಥ ಜನರೆಲ್ಲರೂ ಸಹ ಅವರು ಕೂಗುವುದಕ್ಕೆ ಶುರು ಮಾಡ್ತಾರೆ. ಮತ್ತೆ ಬರೆದ ಸುವಾರ್ತೆ 21ನೇ ಅಧ್ಯಾಯದ 8ನೇ ವಚನದಿಂದ 8-9ರಲ್ಲಿ ನಾವು ನೋಡ್ತೇವೆ. ಜನರು ಕೂಗಾಡ್ತಾರೆ, ದಾವೀದನ ಹೆಸರಿನಲ್ಲಿ ಬರುವಂಥವನಿಗೆ, ದಾವೀದನ ಕುಮಾರನಿಗೆ ಜಯವಾಗಲಿ, ಮೇಲಣ ಲೋಕದಲ್ಲಿ ಜಯ ಎಂಬುದಾಗಿ ಅವರು ಆರ್ಭಟಿಸ್ತಾ ಇರ್ತಾರೆ, ಕೂಗ್ತಾ ಇರ್ತಾರೆ. ಈ ಒಂದು ವಿಷಯದ ಕುರಿತಾಗಿ ಯಾವುದು ಯೇಸು ಕ್ರಿಸ್ತನು ಯೆರೂಸಲೇಮಿನೊಳಗೆ ಕತ್ತೆಯ ಮೇಲೆ ಆರೋಹಣನಾಗಿ ಬರುತ್ತಾನೆಂಬುದಾಗಿ ಈ ವಿಷಯದ ಕುರಿತು ಸುಮಾರು ಅಂದು ಆತನ ಆ ಕತ್ತೆಯ ಮೇಲಿಂದ ಯೆರೂಸಲೇಮಿನೊಳಗೆ ಬರುವುದಕ್ಕೆ ಪೂರ್ವ ಸುಮಾರು 500 ವರ್ಷಗಳ ಮುಂಚಿತವಾಗಿ ಪ್ರವಾದಿ ಈ ಒಂದು ಘಟನೆಯ ಕುರಿತಾಗಿ ತಿಳಿಸಿರ್ತಾರೆ. ಅದನ್ನು ಜಕರೀಯನ ಪ್ರವಾದನೆಯ ಗ್ರಂಥದಲ್ಲಿ ನಾವು ನೋಡ್ತೇವೆ. ಜಕರೀಯನ ಪ್ರವಾದನೆಯ ಗ್ರಂಥದ 9ನೇ ಅಧ್ಯಾಯ, ಜಕರೀಯನ ಪ್ರವಾದನೆಯ ಗ್ರಂಥ 9ನೇ ಅಧ್ಯಾಯ 9ನೇ ವಚನದಲ್ಲಿ ಈ ರೀತಿ ತಿಳಿಸ್ತದೆ, ಚಿಯೋನ್ ನಗರಿಯೇ ಬಹು ಸಂತೋಷ ಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ, ನೋಡು ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ, ಆತನು ನ್ಯಾಯವಂತನು ಸುರಕ್ಷಿತನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ ಎಂಬುದಾಗಿ ಪ್ರವಾದಿಯು ಮುಂತಿಳಿಸಿರ್ತಕ್ಕಂಥ ಈ ಒಂದು ಮಾತು ನೆರವೇರಿಸಬೇಕಾಗಿತ್ತು. ಯೇಸು ಕ್ರಿಸ್ತನು ಆತನ ಜೀವನವನ್ನು ಕುರಿತಾಗಿ ಈ ಲೋಕದಲ್ಲಿ ಏನೇನು ಮಾಡಬೇಕೆಂಬುದಾಗಿ ಮುಂಚಿತವಾಗಿ ತಿಳಿಸಲ್ಪಟ್ಟಿರ್ತಕ್ಕಂಥದ್ದನ್ನು ಆತನು ನೆರವೇರಿಸಿದನು. ಪ್ರತಿಯೊಂದನ್ನು ಸಹ ಆತನು ನೆರವೇರಿಸುವುದಕ್ಕೆ ಆತನು ಸಿದ್ಧನಾಗಿದ್ದನು. ಅವಮಾನ ನಿಂದೆಗಳನ್ನು ಎದುರಿಸುವುದಕ್ಕೂ ಸಹ ಆತನು ಸಿದ್ಧನಾಗಿದ್ದನ್ನುವಂಥದ್ದನ್ನು, ಪರಲೋಕದಲ್ಲಿ ಆತನು ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ದೇವದೂತರು ಅವರ ರೆಕ್ಕೆಗಳಿಂದ ಅವರ ಮುಖವನ್ನು ಮುಚ್ಚಿಕೊಳ್ತಿದ್ದರಂತೆ ಆತನ ಮಹಿಮೆಯನ್ನು ನೋಡದೆ. ಅಂಥ ಅರಸನು, ಪರಲೋಕದ ಅರಸನು, ಈ ಸೃಷ್ಟಿಕರ್ತನು, ಲೋಕದಲ್ಲಿರ್ತಕ್ಕಂಥ ಎಲ್ಲವುಗಳಿಗೆ ಆತನು ಆಧಾರಭೂತನು. ಅಂಥ ಕ್ರಿಸ್ತನು ತನ್ನನ್ನು ತಾನು ತಗ್ಗಿಸಿಕೊಂಡು ಮನುಷ್ಯನಾಗಿ ಬಂದದ್ದಲ್ಲದೆ ಪ್ರವಾದನೆ ನೆರವೇರಿಸುವುದಕ್ಕಾಗಿ ಕತ್ತೆಯನ್ನು ಆತನು ಹತ್ತಿಕೊಂಡು, ಅಂದರೆ ಒಂದು ವಾಹನವನ್ನಾಗಿ ಆತನು ಮಾಡಿಕೊಂಡು ಬರ್ತಾ ಇದ್ದಾನೆ. ಆತನು ಎಷ್ಟು ತಗ್ಗಿಸಿಕೊಂಡನು ಅಂತಂದರೆ, ಮನುಷ್ಯರಲ್ಲಿ ಮನುಷ್ಯನಾಗಿ ಬರುವುದೇ ಆತನು ತಗ್ಗಿಸಿಕೊಳ್ಳುವಂಥದ್ದು. ಅದರಲ್ಲಿ ಮನುಷ್ಯರಾಗಿ ಸರ್ವಸಾಧಾರಣ ಮನುಷ್ಯನಾಗಿ ಆತನು ಜೀವಿಸಿದ್ದು ಮತ್ತು ಮನುಷ್ಯರ ಮುಖದ ಮೇಲೆ ಉಗುಳುವಾಗಲೂ ಸಹ ಆತನು ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರೂರತನದಿಂದ ಪ್ರತಿಕ್ರಿಯಿಸಲಿಲ್ಲ. ಆತನ ದೀನತೆ ಅದು ನಮ್ಮ ಆಲೋಚನೆಗೆ ಮೀರಿರ್ತಕ್ಕಂಥದ್ದು, ಅದು ನಿಲುಕದು. ಆತನು ಆ ಒಂದು ಒಳಗಡೆ ಯೆರೂಸಲೇಮಿನೊಳಗೆ ಪ್ರವೇಶಿಸುವಂಥ ಸಂದರ್ಭದಲ್ಲಿ ಜನರ ಸಮೂಹ ಕೂಗಾಡುವಂಥ, ಆರ್ಭಟಿಸುವಂಥ ಸಮೂಹ ಹೆಚ್ಚಾಗ್ತಾ ಇರ್ತದೆ. ಜನಗಳು ಸೇರ್ತಾ ಇರ್ತಾರೆ, ಆತನನ್ನು ಕೂಗಾಡ್ತಿರ್ತಾರೆ. ಅಲ್ಲಿ ಬಂದಿರತಕ್ಕಂಥ ಜನರು ಆತನಿಂದ ಅದ್ಭುತಗಳನ್ನು ಹೊಂದಿರತಕ್ಕಂಥವ್ರುಗಳಾಗಿರ್ತಾರೆ. ಅವರುಗಳಿಗೆ ಆ ಒಂದು ಕ್ರಿಸ್ತನಿಗೆ ಕೊಡಲಿಕ್ಕೆ ಅಮೂಲ್ಯವಾಗಿರ್ತಕ್ಕಂಥ ಉಡುಗೊರೆಗಳು ಇರಲಿಲ್ಲ. ಆದರೆ ಮೇಲ್ವಸ್ತ್ರಗಳನ್ನು ಅವರು ಆ ಒಂದು ದಾರಿಯಲ್ಲಿ ಹಾಸ್ತಾರೆ ಮತ್ತು ಅನೇಕರು ಆ ಒಂದು ಮರಗಳ ಚಿಗುರುಗಳನ್ನು ತಂದು ಹಾಸ್ತಾರೆ. ಈ ರೀತಿ ಅನೇಕರು ಸಂತೋಷ ಸಂಭ್ರಮದಿಂದ ಆತನನ್ನು ಆಹ್ವಾನ ಮಾಡುವಂಥ ಒಂದು ಆ ಸಂದರ್ಭ. ಅವರು ಅಂದುಕೊಂಡಿರ್ತಾರೆ, ಆ ಒಂದು ರಾಜನು ಯೆರೂಸಲೇಮಿನೊಳಗೆ ಯೇಸು ಕ್ರಿಸ್ತನು ಬರ್ತಾನೆ, ಆತನು ರಾಜನಾಗಿ ದಾವೀದನ ಸಿಂಹಾಸನವನ್ನು ಆತನು ಪಡೆದುಕೊಳ್ಳುತ್ತಾನೆ, ಸ್ವೀಕರಿಸ್ತಾನೆ. ಆವಾಗ ನಾವು ಇನ್ನೇನು ಆತನ ರಾಜ್ಯದಲ್ಲಿ ಉಲ್ಲಾಸವಾಗಿರುತ್ತೇವೆ. ಜನರ ಅಭಿಪ್ರಾಯಗಳು ಆ ರೀತಿಯಾಗಿ ಇರ್ತವೆ. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಯಾವತ್ತೂ ಸಹ ಇದಕ್ಕಿಂತ ಮುಂಚಿತವಾಗಿ ಅರಸನ ಗೌರವವನ್ನು ಆತನು ಪಡೆದುಕೊಳ್ಳುವುದಕ್ಕೆ ಅಥವಾ ಅರಸನಂತೆ ಜನರು ಆತನನ್ನು ಗೌರವಿಸಲಿಕ್ಕೆ ಆತನು ಅನುಮತಿ ನೀಡಿರಲಿಲ್ಲ. ಅನೇಕ ವೇಳೆ ಕ್ರಿಸ್ತನನ್ನು ಅರಸನನ್ನಾಗಿ ಮಾಡಬೇಕೆಂಬುದಾಗಿ ಜನ ಬಯಸ್ತಾರೆ, ಆದರೆ ಕ್ರಿಸ್ತನ ಅಲ್ಲಿಂದ ಹೋಗ್ಬಿಟ್ಟಿರ್ತಾರೆ. ಯಾಕಂದರೆ ಆತನಿಗೆ ಇಂಥ ಗೌರವ ಬೇಕಿಲ್ಲ. ಈಗ ಯಾಕೆ ಹೋಸನ್ನ ದಾವೀದನ ಕುಮಾರನಿಗೆ ಜಯ ಎಂಬುದಾಗಿ ಜನ ಆರ್ಭಟಿಸ್ತಾ ಇರ್ತಾರೆ, ಆದರೆ ಯೇಸು ಕ್ರಿಸ್ತನು ಯಾವುದನ್ನು ಹೇಳಿಲ್ಲ, ಅವರನ್ನು ತಡೆಯಲೂ ಇಲ್ಲ. ಯಾಕೆ? ಇದು ಆತನು ಇನ್ನೇನು ಈ ಲೋಕಯಾತ್ರೆ ಮುಗಿಸಿಕೊಂಡು ಹೋಗುವಂಥ ಗಳಿಗೆ, ಆತನ ಈ ಲೋಕ ಜಗದ್ ರಕ್ಷಕನೆಂಬುದಾಗಿ ತೋರ್ಪಡಿಸುವ ಸಮಯ ಆಸನ್ನವಾಗಿದೆ, ಸಮೀಪಿಸಿದೆ.
ಆ ಒಂದು ಸಮಯವು ಹತ್ತಿರವಾಗಿರತಕ್ಕಂಥ ಸಂದರ್ಭ. ಇನ್ನೊಂದು, ಈ ಒಂದು ಕೊನೆಯ ತನ್ನ ಜೀವನದ ಈ ಒಂದು ಗಳಿಗೆಯಲ್ಲಿ ಆತನು ಲೋಕರಕ್ಷಕನೆಂದು ಎಲ್ಲರೂ ತಿಳಿದುಕೊಳ್ಳಬೇಕಾಗಿತ್ತು. ಮತ್ತು ಮುಂದೆ ಆತನು ಎದುರಿಸಲಿರ್ತಕ್ಕಂಥ ಒಂದು ಕಷ್ಟಗಳನ್ನು ಎಲ್ಲರೂ ತಿಳಿದುಕೊಳ್ಳಬೇಕಾಗಿತ್ತು. ಈತನೇ ಜಗದ ರಕ್ಷಕನೆಂಬುದಾಗಿ ಅವರು ಅರಿತುಕೊಳ್ಳಬೇಕಾಗಿತ್ತು. ತಂದೆಯಾದ ದೇವರು ಯೇಸು ಕ್ರಿಸ್ತನ ತನ್ನ ಈ ಲೋಕದ ಭೂಯಾತ್ರೆಯ ಕೊನೆಯ ಜೀವನದ ಆ ಒಂದು ಘಟನೆಗಳು ಅಥವಾ ಗಳಿಗೆಯನ್ನು ಜಗತ್ತಿನ ಎಲ್ಲರೂ ಸಹ ಅರಿತುಕೊಳ್ಳಬೇಕೆಂಬುದಾಗಿ ಆತನು ಮುಚ್ಚು ಮರೆ ಇಲ್ಲದೆ ಆತನು ಪ್ರಚುರಪಡಿಸ್ತಾನೆ ತಂದೆಯಾದ ದೇವರು. ಆತನ ಒಂದು ಕೊನೆಯ ಈ ಲೋಕ ಯಾತ್ರೆಯ ಆ ಒಂದು ಅವಧಿ, ಜೀವಿತ ಅವಧಿಯನ್ನು, ಆ ಒಂದು ಸಂದರ್ಭದಲ್ಲಿ ಕ್ರಿಸ್ತನನ್ನು ಸುತ್ತುವರೆದಿರ್ತಕ್ಕಂಥ ಜನರು ಯಾರು ಅಂತಂದರೆ ಆತನಿಂದ ದೃಷ್ಟಿ ಹೊಂದಿರತಕ್ಕಂಥವರು. ಅವರು ಆತನನ್ನು ಕೊಂಡಾಡ್ತಿದ್ದಾರೆ. ಮಾತು ಇಲ್ಲದಂಥವರು ಆತನಿಂದ ಮಾತಾಡುವಂಥದ್ದನ್ನು ಅವರು ಪಡೆದುಕೊಂಡಿರ್ತಾರೆ. ಅವರು ದೇವರನ್ನು ಕೂಗಾಡ್ತಾ ಇದ್ದಾರೆ. ಸೃಷ್ಟಿಕರ್ತನನ್ನು ಓಸನ್ನ ದಾವೀದ ಕುಮಾರನಿಗೆ ಜಯ ಅಂತೇಳಿ ಅವರು ಕೂಗಾಡ್ತಾ ಇದ್ದಾರೆ. ಮತ್ತು ಯಾರು ನಡೆಯಲಿಕ್ಕೆ ಆಗದೆ ಇದ್ದ ಸ್ಥಿತಿಯಲ್ಲಿದ್ದರು ಅವರು ಇವಾಗ ಕುಣಿದು ಕುಪ್ಪಳಿಸಿ ಹರ್ಷದಿಂದ ಆತನನ್ನು ಆಹ್ವಾನ ಮಾಡ್ತಾ ಇದ್ದಾರೆ. ಆತನಿಗೆ ಒಂದು ರೀತಿ ಮೈಗಾವಲಿನವರಾಗಿ ಆತನನ್ನು ಯೆರೂಸಲೇಮಿಗೆ ಕರೆದೊಯ್ತಾ ಇದ್ದಾರೆ. ಹರ್ಷೋಲ್ಲಾಸ ಜನರನ್ನು ತುಂಬಿಕೊಂಡಿತ್ತೆಂಬುವಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಜನಸಮೂಹಕ್ಕೆ ಅನೇಕರು ಸೇರ್ತಾ ಇದ್ದಾರೆ. ಆ ಜನಸಮೂಹ ಇನ್ನೂ ಹೆಚ್ಚಾಗ್ತಾ ಇದೆ. ಇದನ್ನು ನೋಡಿರ್ತಕ್ಕಂಥ ಜನರು ಅವರು ಬಂದು ಏನಾಡ್ತಾರೆ, ಹೋಸನ್ನ ದಾವೀದ ಕುಮಾರನಿಗೆ ಜಯ ಎಂಬುದಾಗಿ ಅವ್ರು ಕೂಗ್ತಾನೆ ಇದ್ದಾರೆ. ಇದನ್ನು ನೋಡಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಫರಿಸಾಯರುಗಳಿಗೆ ಇದನ್ನು ಸಹಿಸ್ಕೊಳ್ಳಿಕ್ಕಾಗಲಿಲ್ಲ. ಆವಾಗ ಅವರು ಆ ಜನಸಮೂಹವನ್ನು, ಅವರ ಒಂದು ಆರ್ಭಟವನ್ನು ಏನು ಮಾಡಬೇಕು, ನಿಲ್ಲಿಸಬೇಕೆಂಬುದಾಗಿ ಪ್ರಯತ್ನ ಮಾಡ್ತಾರೆ. ಅವ್ರು ಹೋಗಿ ಹೇಳ್ತಾರೆ, ನಾವು ಇದನ್ನು ನಿಲ್ಲಿಸಬಲ್ಲೆ ಎಂಬುವ ಒಂದು ಮನಸ್ಸಿನಿಂದ ಅವ್ರು ಹೋಗ್ತಾರೆ. ಆದರೆ ಅವ್ರ ಕೈಯಿಂದ ಆಗೋಲ್ಲ. ಅವರು ಹೋಗಿ ಅದನ್ನು ನಿಲ್ಲಿಸುವಂಥ ಮಾಡುವ ಪ್ರಯತ್ನವು ಅದು ವಿಫಲವಾಗ್ತದೆ. ಅವರು ನೀವು ಕೂಗೋದನ್ನು ನಿಲ್ಲಿಸಿ ಎಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ ಅವರು ಇನ್ನೂ ಹೆಚ್ಚಾಗಿ ಕೂಗ್ತಾ ಇರ್ತಾರೆ. ಆತನು ಆವಾಗ ಕ್ರಿಸ್ತನ ಬಳಿಗೆ ಹೋಗಿ ಅವರು ಹೇಳುವಂಥದ್ದು, ಈ ರೀತಿ ಜನ ಕೂಗಾಡುವಂಥದ್ದನ್ನು ಯಾರೂ ಸಹ ಅನುಮತಿಸುವುದಿಲ್ಲ, ಈ ರೀತಿ ಕೂಗಾಡುವಂತಿಲ್ಲ ಎಂಬುದಾಗಿ. ಅದಕ್ಕೆ ನೀನೇನು ಮಾಡು, ಇವರನ್ನು ಸುಮ್ಮನಿರಿಸುವಂತೆ ನೀವು ಹೇಳ್ರಿ ಎಂಬುದಾಗಿ ಕ್ರಿಸ್ತನಿಗೆ ತಿಳಿಸ್ತಾರೆ. ಆವಾಗ ಕ್ರಿಸ್ತನು ಹೇಳುವಂಥದ್ದು ಲೂಕನ ಬರೆದ ಸುವಾರ್ತೆಯಲ್ಲಿ 19ನೇ ಅಧ್ಯಾಯದ 39-40 ವಚನಗಳಲ್ಲಿ ಕ್ರಿಸ್ತನು ಹೇಳ್ತಾನೆ, ಒಂದು ವೇಳೆ ಈ ಸಮಯದಲ್ಲಿ ಇವರು ಕೂಗುವುದನ್ನು ನಿಲ್ಲಿಸಿದರೆ ಕಲ್ಲುಗಳು ಕೂಗುತ್ತವೆ. ಎಂಥ ಒಂದು ಆಶ್ಚರ್ಯ ಮೂಡಿಸುವಂಥ ಒಂದು ವಿಷಯ ಇದು. ಯಾಕೆ ಕಲ್ಲುಗಳು ಸಹ ಕೂಗುತ್ತವೆ ಅಂದರೆ ಕ್ರಿಸ್ತನ ಈ ಲೋಕದ ಅಂತ್ಯ ಕಾಲದ ಅಥವಾ ಆತನ ಜೀವಿತಾವಧಿಯ ಅಂತ್ಯದ ದಿನಗಳನ್ನು ಎಲ್ಲರೂ ತಿಳಿದುಕೊಳ್ಳಬೇಕು. ಅಂತ್ಯ ದಿನಗಳಲ್ಲಿ ಆಗುವ ಘಟನೆಗಳು ಎಲ್ಲರೂ ತಿಳ್ಕೊಳ್ಬೇಕೆಂಬುದು ಸೃಷ್ಟಿಕರ್ತನ ಸಂಕಲ್ಪ, ತಂದೆಯಾದ ದೇವರ ಸಂಕಲ್ಪ. ಆದ್ದರಿಂದ ಅವರು ನೋಡ್ತಾ ಇದ್ದಾರೆ, ಅವರು ಕ್ರಿಸ್ತನನ್ನು ಕೊಂಡಾಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸಲು ನೀವ್ಯಾರು? ಇದು ದೇವರ ಸಂಕಲ್ಪವಾಗಿದೆ, ನಿಮ್ಮ ಕೈಯಿಂದ ಆಗಲ್ಲ. ಅನೇಕರು ದೇವರ ಸೇವೆಯನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಹೇಳಿರ್ತಕ್ಕಂಥ ಒಂದು ಆಜ್ಞೆ, ಲೋಕದ ಕಟ್ಟ ಕಡೆ ಹೋಗಿ ಸ್ವಾರ್ಥೆಯನ್ನು ಸಾರಿರಿ ಎಂಬುದಾಗಿ, ಮತ್ತು ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ ಎಂಬುದಾಗಿ, ಮತ್ತು ನಾನು ಹೇಳಿರ್ತಕ್ಕಂಥ ಆಜ್ಞೆಗಳನ್ನು ಕೈಗೊಳ್ಳುವಂಥವರಿಗೆ ತಿಳಿಸಿರಿ. ಇದು ಆಜ್ಞೆ ಆಗಿದೆ, ಸೃಷ್ಟಿಕರ್ತನ ಸಂಕಲ್ಪವಾಗಿದೆ. ಇದನ್ನು ನಿಲ್ಲಿಸಲು ಯಾರ ಕೈಯಿಂದಲೂ ಆಗುವುದಿಲ್ಲ. ಅವರು ಪ್ರಯತ್ನ ಮಾಡ್ತಾರೆ, ಆದರೆ ಅವರು ವಿಫಲರಾಗ್ತಾರೆ. ಇದಾದ ನಂತರ ನೋಡಿ, ಆತನು ಇನ್ನೇನು ಯೆರೂಸಲೇಮಿನ ಒಳಗಡೆ ಬರುವಂಥ ಸಂದರ್ಭದಲ್ಲಿ ಆ ಕ್ರಿಸ್ತನನ್ನು ಸುತ್ತುವರೆದಿರ್ತಕ್ಕಂಥ ಜನ ಅವರು ನೆನೆಸಿರ್ತಾರೆ, ಆ ಯೇಸು ಕ್ರಿಸ್ತನ ಸಂತೋಷ ಪಡ್ತಾರೆ. ಅವರು ಕ್ರಿಸ್ತನ ಸಂತೋಷಿಸ್ತಾನೆಂಬುದಾಗಿ ಅವರು ಆತನ ಮುಖದಲ್ಲಿ ಸಂತೋಷದ ಲಕ್ಷಣಗಳನ್ನು ಅವರು ನೋಡುವುದಕ್ಕೆ ಅಪೇಕ್ಷಿಸ್ತಾರೆ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಕ್ರಿಸ್ತನ ಮುಖದಲ್ಲಿ ಒಂದು ದುಃಖ ಕಾಣುತ್ತದೆ. ದುಃಖವು ಆತನಲ್ಲಿ ಕಾಣುತ್ತದೆ. ಯಾಕೆ? ಯೆರೂಸಲೇಮು ಇನ್ನೇನು ನಾಶನಕ್ಕೆ ಹತ್ತಿರವಾಗಿದೆ. ಯೆರೂಸಲೇಮನ್ನು ಆತ ನೋಡುವಾಗ ಅದರ ಒಂದು ಹೀನಾಯವಾಗಿರ್ತಕ್ಕಂಥ ನಿಸ್ಸಹಾಯಕ ಸ್ಥಿತಿಯಲ್ಲಿ ಬಿದ್ದಿರುವಂಥದ್ದು ಆತನಿಗೆ ಕಣ್ಣು ಮುಂದೆ ಕಾಣ್ತದೆ. ಯೆರೂಸಲೇಮಿನವರು ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕರಿಸಲಿಲ್ಲ, ಸ್ವರಕ್ಷಕನಾಗಿ ಅವರು ಸ್ವೀಕರಿಸಲಿಲ್ಲ. ಆತನನ್ನು ಅವರು ತಳ್ಳಿಬಿಟ್ಟರು, ಆತನನ್ನು ನಿರಾಕರಿಸಿದರು. ಅದರ ಪ್ರಯುಕ್ತ ಇನ್ನೇನು ಆ ಯೆರೂಸಲೇಮು ನಾಶವಾಗ್ತಿದೆ.
ಯೇಸು ಕ್ರಿಸ್ತನ ಮರಣದ ನಂತರ ಸುಮಾರು 40 ವರ್ಷಗಳಾದ ನಂತರ ರೋಮನ್ ಒಂದು ಅಧಿಕಾರದ ಅವಧಿಯಲ್ಲಿ ಆ ಒಂದು ರೋಮನ್ ಸೈನಿಕರಿಂದ ಏನಾಗ್ತದೆ ಅಂತಂದರೆ ಈ ಒಂದು ಯೆರೂಸಲೇಮು ಎಲ್ಲ ನಾಶ ಮಾಡಲ್ಪಡ್ತದೆ, ಅದು ಧ್ವಂಸ ಮಾಡಲ್ಪಡ್ತದೆ, ಬೆಂಕಿಯಿಂದ ಸುಟ್ಟು ಹಾಕಲ್ಪಡ್ತದೆ. ಇದು ಕ್ರಿಸ್ತನಿಗೆ ಯೆರೂಸಲೇಮಿನ ಒಳಗಡೆ ಬರುವಂಥ ಸಂದರ್ಭದಲ್ಲಿ ಅಂದೇ ಅದನ್ನು ಕಂಡುಕೊಂಡನು. ಎಂಥ ದುಃಖಕರವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅದು ಬಿದ್ದಿದೆ ಎಂಬುದಾಗಿ. ಇಂದು ಸಹ ವಾಕ್ಯವನ್ನು ವೀಕ್ಷಿಸುತ್ತಿರುವ ಅಥವಾ ಆಲಿಸುತ್ತಿರುವಂಥ ಮತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ತಾವುಗಳು, ಕ್ರಿಸ್ತನಿಗೆ ಗೊತ್ತುಂಟು ನಮ್ಮ ಒಂದು ಪರಿಸ್ಥಿತಿ. ಆತನ ವಾಕ್ಯದ ಮುಖಾಂತರ ಮಾತನಾಡ್ತಾ ಇದ್ದಾನೆ, ನೀನು ಅದೇ ಸ್ಥಿತಿಯಲ್ಲಿರುವಂಥದ್ದು ನಿನಗೆ ಶ್ರೇಯಸ್ಸಲ್ಲ, ಅದು ನಿನಗೆ ಒಳ್ಳೆಯದಲ್ಲ, ನಿನಗೆ ಒಳಿತಾಗುವುದಿಲ್ಲ, ಅದರಿಂದ ಹೊರಗಡೆ ಬಾ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ವಾಕ್ಯ ಹೇಳ್ತದೆ, ಹಿಂದೆ ಪೂರ್ವದಲ್ಲಿ ದೇವರು ನಮ್ಮ ಪಿತೃಗಳೊಂದಿಗೆ ಪ್ರವಾದಿಗಳೊಂದಿಗೆ ವಿಧ ವಿಧವಾಗಿ ಮಾತಾಡಿದ್ದಾನೆ, ಆದರೆ ಈಗ ಆತನು ತನ್ನ ಕುಮಾರನ ಮುಖಾಂತರ ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ದೇವರು ಪ್ರತ್ಯಕ್ಷವಾಗಿ ನಮಗೆ ದೇವರೇ ನನಗೆ ಉತ್ತರ ಕೊಡಿ ಎಂಬುದಾಗಿ ಹೇಳುವಾಗ ಆತನು ಪ್ರತ್ಯಕ್ಷವಾಗಿ ಬಂದು ಉತ್ತರಿಸುವುದಿಲ್ಲ. ಒಂದು ವೇಳೆ ಸೃಷ್ಟಿಕರ್ತನನ್ನು ನಾವು ಕಣ್ಣಾರೆ ಕಂಡರೆ ಬದುಕಿ ಉಳಿಯುವುದಕ್ಕೂ ಆಗುವುದಿಲ್ಲ. ಆತನು ಸೃಷ್ಟಿಸತಕ್ಕಂಥ ಸೂರ್ಯನನ್ನು ಕಣ್ಣು ಮುಚ್ಚದಂತೆ ನಾವು ಮಧ್ಯಾಹ್ನದ ಸಮಯದಲ್ಲಿ ಆ ಸೂರ್ಯನನ್ನು ನಾವು ನೋಡುವುದಕ್ಕೆ ಆಗುವುದಿಲ್ಲ ಗಂಟೆಗಟ್ಟಲೆ. ಮತ್ತು ಆತನು ಸೃಷ್ಟಿಸತಕ್ಕಂಥ ಪ್ರಾಣಿಗಳು, ಸಿಂಹ, ಹುಲಿ, ಮೊಸಳೆ, ಇಂಥ ಭಯಂಕರವಾಗಿರ್ತಕ್ಕಂಥ ಈ ಪ್ರಾಣಿಗಳೊಂದಿಗೆ ಹೋರಾಡಲಿಕ್ಕೂ ಸಹ ಆಗುವುದಿಲ್ಲ ಸರ್ವಸಾಮಾನ್ಯವಾಗಿರ್ತಕ್ಕಂಥ ಯಾರೇ ಆಗಲಿ. ಹೀಗಿರ್ಬೇಕು ಆತನ ಸೃಷ್ಟಿಯನ್ನೇ ನಾವು ಎದುರಿಸ್ಲಿಕ್ಕೆ ಆಗುವುದಿಲ್ಲ, ಆತನ ಸೃಷ್ಟಿಯಿರ್ತಕ್ಕಂಥ ಕೆಲವು ವಸ್ತುಗಳನ್ನು ನಾವು ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ಆ ಸೃಷ್ಟಿಕರ್ತ ನಮಗೆ ಕಂಡರೆ ಬದುಕುಳಿಯುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾವು ಆತನ ನೋಡ್ತೇವೆ ಯಾವಾಗ ಈ ಲೋಕದಲ್ಲಿ ಈ ಅಲ್ಪಾಯುಷ್ಯದಲ್ಲಿ ನಾವು ನಂಬಿಕೆಯುಳ್ಳವರಾಗಿದ್ದರೆ. ವಾಕ್ಯದಲ್ಲಿ ಪ್ರವಾದನ ಗ್ರಂಥ ಅಥವಾ ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತದೆ, ಆತನ ಮುಖದರ್ಶನ ಅವ್ರಿಗೆ ಆಗ್ತದೆ ಎಂಬುದಾಗಿ. ಪಾಪ ತುಂಬಿದ ಈ ಲೋಕದಲ್ಲಿ ಪಾಪ ತುಂಬಿದ ಸ್ವಭಾವದಿಂದ ನಾವು ಆತನ ನೋಡಿ ಬದುಕೊಳ್ಳಬೇಕಾಗುವುದಿಲ್ಲ. ಅದಕ್ಕೆ ಆತನು ವಾಕ್ಯದ ಮುಖಾಂತರ ಮಾತನಾಡ್ತಿದ್ದಾನೆ. ಇವತ್ತು ಆತನು ವಾಕ್ಯದ ಮುಖಾಂತರ ಎಲ್ಲರೊಂದಿಗೆ ಮಾತನಾಡ್ತಾ ಇದ್ದಾನೆ. ಆತನ ಮಾತು ಹೇಳುವಂಥದ್ದು, ನಿಮ್ಮ ಆ ಸ್ಥಿತಿ ಒಳ್ಳೆಯದಲ್ಲ, ನೀವು ವಾಕ್ಯಕ್ಕೆ ವಿರುದ್ಧವಾಗಿ ನಡೀತಿದ್ದೀರಿ. ಎಲ್ಲಿಯವರೆಗೆ, ಎಷ್ಟು ದಿನಗಳು, ಎಷ್ಟು ವಾರಗಳು, ಎಷ್ಟು ವರ್ಷಗಳು, ಸಾಕು, ಅಲ್ಲಿಂದ ಹೊರಗಡೆ ಬನ್ನಿ. ಯೆರೂಸಲೇಮನ್ನು ನೋಡಿ ಆತನು ಹೇಳ್ತಾನೆ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಯ ಕೆಳಗಡೆ ಯಾವ ರೀತಿ ಸುರಕ್ಷಿತವಾಗಿ ಕಾಪಾಡುತ್ತದೋ ಅದೇ ರೀತಿ ನಿನ್ನನ್ನು ಕಾಪಾಡಬೇಕು ಅಂತ, ನಿನ್ನನ್ನು ಸೇರಿಸ್ಕೊಳ್ಬೇಕು ಅನ್ನುವಂಥ ಮನಸ್ಸು ನನಗೆ ಎಷ್ಟೋ ಸಾರಿ ಇತ್ತು, ಆದರೆ ನಿನಗೆ ಮನಸ್ಸಿರಲಿಲ್ಲ. ಆತನು ಎಷ್ಟು ಅವಕಾಶಗಳನ್ನು ನಮಗೂ ಸಹ ಕೊಡುತ್ತಿದ್ದಾನೆ. ಇವತ್ತು ವಾಕ್ಯವನ್ನು ಆಲಿಸುವಂಥ ಅವಕಾಶವೂ ಸಹ ಆತನು ಕೊಟ್ಟಿದ್ದಾನೆ. ಇದು ಸಹ ಅವಕಾಶಗಳು ಅಪರೂಪವಾಗಿ ಬರುತ್ತವೆ. ಅವುಗಳನ್ನು ಕಳೆದುಕೊಂಡರೆ, ಅವುಗಳನ್ನು ಅಪೇಕ್ಷಿಸಿದರೂ ಸಹ ಅವುಗಳು ಇರುವುದಿಲ್ಲ. ನಾವಿದ್ದರೂ ಸಹ ಅವಕಾಶಗಳು ಇಲ್ಲದ ಪರಿಸ್ಥಿತಿಗಳಲ್ಲಿ ನಾವು ಇದ್ದಾಗ ಇದ್ದು ವ್ಯರ್ಥವಾಗ್ತದೆ. ಈ ಒಂದು ವಾಕ್ಯವನ್ನು ಆಲಿಸ್ತಿರತಕ್ಕಂಥವ್ರುಗಳ ಎಲ್ಲರೂ ಸಹ ಆ ಸೃಷ್ಟಿಕರ್ತನ ಮನಸ್ಸನ್ನು ಅರಿತವರಾಗಿ ವಾಕ್ಯಾನುಸಾರವಾದಂಥ ಜೀವಿತವನ್ನು ಜೀವಿಸುವ ಮನಸ್ಸು ಮಾಡುವುದು ಅದು ಶ್ರೇಯಸ್ಕರವಾಗಿರ್ತಕ್ಕಂಥದ್ದು. ಅಲ್ಲಿ ಅನೇಕರು ಕ್ರಿಸ್ತನಿಗೆ ಬರಬೇಕಾಗಿರ್ತಕ್ಕಂಥ ಒಂದು ಘನತೆಯನ್ನು ಅಲ್ಲಿ ನೋಡಿ ಸಹಿಸ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಅದನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡಿದರು, ಆದರೆ ಅವ್ರ ಕೈಯಿಂದ ಆಗಲಿಲ್ಲ. ಯಾಕಂದರೆ ಅದು ದೇವರ ಸಂಕಲ್ಪವಾಗಿತ್ತು, ಕ್ರಿಸ್ತನು ಮಹಿಮೆ ಹೊಂದಬೇಕೆಂಬುದಾಗಿ. ಇವತ್ತು ದೇವರ ಸಂಕಲ್ಪವೂ ಅದೇ ಆಗಿದೆ. ಜಗತ್ತಿನ ಎಲ್ಲ ಕಡೆಗೆ ಸ್ವಾರ್ಥ ಸಾರಲ್ಪಡಬೇಕು, ಖಂಡಿತ ಸಾರ್ತದೆ, ಸಾರಲ್ಪಡ್ತದೆ. ಯಾರು ಇದನ್ನು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಇದು ಮನುಷ್ಯರ ಸಂಕಲ್ಪವಲ್ಲ, ಆ ಸೃಷ್ಟಿಕರ್ತನ ಸಂಕಲ್ಪವಾಗಿದೆ. ಒಂದು ವೇಳೆ ಸ್ವಾರ್ಥ ಸೇವೆಯಲ್ಲಿ ನಮಗೂ ದೇವರ ಅವಕಾಶ ಕೊಟ್ಟಿದ್ದಾರೆ, ಅದನ್ನು ನಾವು ಮಾಡ್ತಿಲ್ಲ ಅಂತಂದರೆ ಖಂಡಿತ ಇನ್ನೊಬ್ಬರು ಬಂದು ಮಾಡ್ತಾರೆ. ಸಭೆಗಳಲ್ಲಿ ವಾಕ್ಯವನ್ನು ಹಂಚಿಕೊಳ್ಳುವಂಥ ಅಥವಾ ಹಾಡನ್ನು ಹಾಡಿ ದೇವರನ್ನು ಕೊಂಡಾಡುವಂಥ ಅಥವಾ ಈ ಒಂದು ಮಾಧ್ಯಮದ ಮುಖಾಂತರ ಸ್ವಾರ್ಥ ಸೇವೆ ಮಾಡುವುದಕ್ಕೆ ಸಹಕರಿಸುವಂಥ ಅವಕಾಶ ದೇವರು ಕೊಟ್ಟಿದ್ದಾರೆ. ಅದನ್ನು ನಾವು ಬಳಸಿಕೊಳ್ಳದೆ ಸೋಮಾರಿಗಳಾಗಿ ಅಥವಾ ನಮ್ಮ ಮನಬಂಧದ ನಡೆದುಕೊಂಡರೆ ಖಂಡಿತ ನಾವು ಸ್ವಾರ್ಥ ಸೇವೆಯ ಪ್ರಚಾರದಲ್ಲಿನ ತೊಡಗಿದಂಥವರಿಗೆ ಬರುವ ಆ ಬಾಧ್ಯತೆಯನ್ನು ನಾವು ಕಳೆದುಕೊಳ್ಳುತ್ತೇವೆ. ಪೌಲನು ಹೇಳ್ತಾನೆ, ತನ್ನ ಸ್ವಾರ್ಥ ಸೇವಕರುಗಳಿಗೆ ಅಥವಾ ತನ್ನ ಸ್ವಾರ್ಥ ಸೇವೆಯಲ್ಲಿ ಸಹಕಾರ ಮಾಡಿದಂಥವ್ರಿಗೆ ಒಂದು ಮಾತು ಹೇಳ್ತಾನೆ,
ಅವರನ್ನು ಕೂತು ಏನು ಹೇಳ್ತಾ ಇರ್ತಾರೆ ಅಂದರೆ, ನನ್ನ ಜೊತೆಯಲ್ಲಿ ಸುವಾರ್ತೆ ಸೇವೆ ಮಾಡಿದವರು ಇವರು ಅಂತೇಳಿ ತನ್ನ ಪತ್ರಿಕೆಗಳು ಹೇಳುತ್ತಾ, ಇವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿವೆ ಎಂಬುದಾಗಿ ಹೇಳ್ತಾನೆ. ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿವೆ. ಯಾರು ಸುವಾರ್ತೆ ಸೇವೆಗೆ ಹಿಂದೆ ಇದ್ದು ಸಹ ಸಹಕರಿಸ್ತಾರೋ, ಒಂದು ವೇಳೆ ನೀವು ವಾಕ್ಯವನ್ನು ಹೇಳಲು ಆಗದಿರಬಹುದು, ಆದರೆ ವಾಕ್ಯ ಹೇಳುವವರೆಗೆ ನೀವು ಸಹಕರಿಸ್ತಾರೆ, ಖಂಡಿತ ನಿಮಗೂ ಸಹ ಆಶೀರ್ವಾದ ಸಿಗುವಂಥದ್ದಾಗಿದೆ. ಇವತ್ತು ಅನೇಕರು ನಾಶನ ಮಾರ್ಗದಲ್ಲಿದ್ದಾರೆ, ಪಾಪದ ಬಂಧನದಲ್ಲಿ ಬಿದ್ದಿದ್ದಾರೆ. ಆತನು ಯೆರೂಸಲೇಮಿನೊಳಗೆ ಪ್ರವೇಶಿಸಿದಾಗ ಆ ಯೆರೂಸಲೇಮಿನ ದುಸ್ಥಿತಿ ಆತನಿಗೆ ಕಂಡು ಬಂತು. ಇವತ್ತು ನಮ್ಮನ್ನು ಆತ ನೋಡುವಾಗ ನಮ್ಮ ಪರಿಸ್ಥಿತಿ ಹೇಗಿದೆ? ವಾಸ್ತವಕ್ಕೆ ಪ್ರತಿಯೊಬ್ಬರ ಮನಸ್ಥಿತಿ ಅವರಿಗೆ ಗೊತ್ತುಂಟು. ನಾನು ಹೇಗೆ, ನನ್ನ ಈ ಕೆಲಸದಿಂದ ನನಗೆ ಏನು ಪ್ರತಿಫಲ ಬರುತ್ತದೆ ಎಂಬುದಾಗಿ ಅವರಿಗೆ ಮನಸ್ಥಿತಿಗೆ ಚೆನ್ನಾಗಿ ಗೊತ್ತುಂಟು. ಆದರೂ ಸಹ ಅದನ್ನು ಕಂಡು ಅವರ ಕೆಲಸಗಳಿಂದ ಬರುವಂಥ ಆ ಒಂದು ಪ್ರತಿಫಲವನ್ನು ಅವರು ತಿಳಿದುಕೊಂಡು ಅಪಾಯಕ್ಕೆ ಎದುರಾಗಿ ಹೋಗುವುದು ಅದು ಮೂರ್ಖತನ. ಆ ಸಮಯದಲ್ಲಿ ಅವರೆಲ್ಲರೂ ಸಹ ಬಂದು ಕೇಳ್ತಾರೆ, ಅಲ್ಲಿನ ಯೆರೂಸಲೇಮಿನ ಅಧಿಕಾರಿಗಳು ಬಂದು ಕೇಳ್ತಾರೆ. ಅವರ ಅಧಿಕಾರದ ಮತದಿಂದ ಬಂದು ನಾವು ಅಧಿಕಾರಿಗಳೆಂಬುದಾಗಿ ತೋರಿಸ್ಕೊಳ್ಳೋದಕ್ಕೆ ಅವರು ಬಂದು ಕೇಳ್ತಾರೆ. ಮತ್ತೆ ಬರೆದ ಸುವಾರ್ತೆ 21ನೇ 10ನೇ ವಚನದಲ್ಲಿ ಈತನು ಯಾರು ಎಂಬುದಾಗಿ ಅವರು ಕೇಳ್ತಾರೆ. ಯಾರು ಈತನು ಈ ರೀತಿ ಮೆರವಣಿಗೆ ಹೊಂದ್ತಾ ಇದ್ದಾನೆ ಅಂತ ಹೇಳಿದಾಗ ಅಲ್ಲಿರ್ತಕ್ಕಂಥ ಶಿಷ್ಯರುಗಳೆಲ್ಲರೂ ಆತ್ಮನಿಂದ ಪರವಶರಾಗ್ತಾರೆ. ಆತ್ಮನಿಂದ ಪರವಶರಾಗಿ ಅವರು ಹೇಳ್ತಾರೆ, ಈತನು ಯಾರು ಎಂದು ಕೇಳಿವಿರೋ ಆದಾಮನನ್ನು ಕೇಳಿರಿ. ಆವಾಗ ಆದಾಮನು ಹೇಳ್ತಾನೆ, ಸ್ತ್ರೀಯ ಸಂತಾನ, ಈತನು ಸ್ತ್ರೀಯ ಸಂತಾನ, ಸರ್ಪದ ತಲೆಯನ್ನು ಜಜ್ಜುವಾತನು ಎಂಬುದಾಗಿ ಆದಾಮನು ಹೇಳ್ತಾನೆ. ಅಬ್ರಹಾಮನನ್ನು ಕೇಳಿರಿ, ಆತನು ಹೇಳ್ತಾನೆ, ಈತನು ಮೆಲ್ಕಿಜೆದೇಕ್, ಸಾಲೇವಿನ ಅರಸ ಅಂತ ಹೇಳ್ತಾನೆ. ಯೆಶಾಯನನ್ನು ಕೇಳಿರಿ, ಆತನು ಹೇಳ್ತಾನೆ, ಈತನು ಇಮ್ಮಾನುಯೇಲ್ ಅಂತ ಹೇಳ್ತಾನೆ. ಹಾಗೆ ಯೋಹಾನನ್ನು ಕೇಳಿದರೆ ಆತನು ಹೇಳ್ತಾನೆ, ಈತನು ಇಗೋ ಲೋಕದ ಪಾಪಗಳನ್ನು ಹೊತ್ತುಕೊಂಡು ಹೋಗಲು ಕಳಿಸಲ್ಪಟ್ಟಂಥ ದೇವರ ಒಂದು ಕುರಿಮರಿ. ಈಗ ನಾವು ಸಾಕ್ಷಿ ಹೇಳ್ತಾ ಇದ್ದೇವೆ, ಈತನು ಮೆಸ್ಸಿಯ, ಜೀವದ ಅರಸ ಎಂಬುದಾಗಿ ಹೇಳ್ತಾನೆ. ಅಷ್ಟು ಮಾತ್ರವಲ್ಲದೆ ಸೈತಾನನು ಗೊತ್ತುಂಟು, ಸೈತಾನ ಒಪ್ಪಿಕೊಳ್ತಾನೆ, ಈತನು ಪರಿಶುದ್ಧನು ಎಂಬುದಾಗಿ. ಯೇಸು ಕ್ರಿಸ್ತನು ಯಾರು? ಆತನು ಪರಿಶುದ್ಧನು, ದೇವಕುಮಾರ, ಸ್ವತಃ ದೇವರು, ಅದ್ವಿತೀಯ ಜಗದ್ ರಕ್ಷಕ. ರಕ್ಷಣೆ ಹೊಂದಲು ನಮ್ಮ ಸ್ವಕಾರ್ಯಗಳಲ್ಲಿ ಎಷ್ಟು ತೊಡಗಿದರೂ ಅದು ನಮ್ಮ ಒಂದು ಸ್ವಂತ ನೀತಿ ಕಾರ್ಯಗಳು ಅವು ಕೊಳೆತು ಹೋಗಿರ್ತಕ್ಕಂಥ ಬಟ್ಟೆಗೆ ಸಮಾನ. ಅಷ್ಟು ಮಾತ್ರವಲ್ಲದೆ ಅದು ನಮ್ಮನ್ನು ನಮ್ಮ ಸ್ವಂತ ಕಾರ್ಯಗಳು ನೀತಿ ಮಾರ್ಗಕ್ಕೆ ನಡೆಸುವುದಿಲ್ಲ ಅಥವಾ ನೀತಿವಂತರನ್ನಾಗಿ ಮಾಡುವುದಿಲ್ಲ. ಪರಿಶುದ್ಧನು ಮಾತ್ರ ಪಾಪಿಗಳನ್ನು ಪರಿಶುದ್ಧರನ್ನಾಗಿ ಮಾಡಲು ಸಾಧ್ಯ. ಪರಲೋಕದಲ್ಲಿರ್ತಕ್ಕಂಥ ಆತನು ಈ ಭೂಲೋಕಕ್ಕೆ ಬಂದು ನಮ್ಮನ್ನು ಆತನಿರುವ ಸ್ಥಳದಲ್ಲಿ ಸೇರಿಸಿಕೊಳ್ಳಲು ಅಥವಾ ಅದಕ್ಕೆ ಸಿದ್ಧ ಮಾಡಲು ಆತನು ಮನಸ್ಸುಳ್ಳವನಾಗಿದ್ದಾನೆ. ಇವತ್ತು ಆ ಕ್ರಿಸ್ತನನ್ನು ಸ್ವರಕ್ಷಕನಾಗಿ ಅಂಗೀರಿಸಿಕೊಂಡು ಆತನ ಹೆಜ್ಜೆ ಜನ ನಡೆಯುವಂತೆ ಆತನು ಹೇಳ್ತಿರುವಂಥ ಆ ಸ್ಥಿತಿ ಒಳ್ಳೆಯದಲ್ಲ, ನೀನು ಮಾಡುವಂಥ ಕೆಲಸ ಒಳ್ಳೆಯದಲ್ಲ ಅಂತೇಳಿ ವಾಕ್ಯದ ಬೇಕಂತ ಹೇಳ್ತಾ ಇದ್ದಾನೆ. ಆ ಮಾತಿಗೆ ಹೂಗೊಟ್ಟು ಆ ವಾಕ್ಯಾನುಸಾರವಾಗಿ ನಾವು ಬದುಕಿ ಮತ್ತು ಜಗತ್ತಿನ ಎಲ್ಲ ಕಡೆಗೆ ಸ್ವಾರ್ಥ ಸಾರುವ ಆ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂಥ ಮನಸ್ಸು ದೇವರು ನಮ್ಮೆಲ್ಲರಿಗೆ ಕೊಡಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದ ತಂದೆ, ವಾಕ್ಯವನ್ನು ಆಲಿಸಿದ್ದೇವೆ, ವಾಕ್ಯಾನುಸಾರವಂತ ನಡೆಯುವ ಮನಸ್ಸು ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಜಗತ್ತಿನ ಎಲ್ಲ ಕಡೆಗೆ ಸ್ವಾರ್ಥ ಸಾರುವ ಈ ಸೌಭಾಗ್ಯವನ್ನು ನಮಗೆ ಕೊಟ್ಟಿದ್ದೀರಾ. ಆ ಒಂದು ಸ್ವಾರ್ಥ ಸಾರುವ ಕೆಲಸದಲ್ಲಿ ನಾವು ಸಹ ಭಾಗಿಗಳಾಗುವಂತೆ ಆತ್ಮನಿಂದ ನಾವು ಉಪಯೋಗಿಸಲ್ಪಡುವಂತೆ ಸಹಾಯ ಮಾಡಿರಿ. ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೇನ್.